ಗುತ್ತಿಗೆ ಪದ್ಧತಿ ರದ್ದುಪಡಿಸಲು ಒತ್ತಾಯಿಸಿ ಆ 20ರಂದು ಬೆಂಗಳೂರ ಚಲೋ. ಗಂಗಾವತಿ ಗುತ್ತಿಗೆ, ಹೊರಗುತ್ತಿಗೆ, ತಾತ್ಕಾಲಿಕ ಹಾಗೂ ದಿನಗೂಲಿ ಪದ್ಧತಿಗಳನ್ನು ಸಂಪೂರ್ಣವಾಗಿ ರದ್ದುಪಡಿಸಿ ಎಲ್ಲಾ ಕಾರ್ಮಿಕರನ್ನು ಕ್ರಮಬದ್ಧಗೊಳಿಸುವುದರೊಂದಿಗೆ ನೇರ ಪಾವತಿ ವ್ಯವಸ್ಥೆ ಜಾರಿಗೊಳಿಸಬೇಕು. ಪ್ರತಿಯೊಬ್ಬ ಕಾರ್ಮಿಕನಿಗೂ ಪರಿಷ್ಕೃತ ಕನಿಷ್ಠ ವೇತನ ಪಾವತಿಸಬೇಕು ಎಂದು ಆಗ್ರಹಿಸಿ ಆಲ್ ಇಂಡಿಯಾ ಸೆಂಟ್ರಲ್ ಕೌನ್ಸಿಲ್ ಆಫ್ ಟ್ರೇಡ್ ಯೂನಿಯನ್ಸ್ ಎಐಸಿಸಿಟಿಯು ವತಿಯಿಂದ ಆ 20ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ರಾಜ್ಯಮಟ್ಟದ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಎಐಸಿಸಿಟಿಯು ಜಿಲ್ಲಾ ಅಧ್ಯಕ್ಷ ವಿಜಯ ದೊರೆರಾಜು ತಿಳಿಸಿದರು. ಈಗ ಈ ಗುತ್ತಿಗೆ ಪದ್ಧತಿಯನ್ನು ಸಂಪೂರ್ಣವಾಗಿ ರದ್ದುಪಡಿಸಬೇಕು, ನೇರ ಪಾವತಿ ಜಾರಿಗೊಳಿಸಬೇಕು ಎಂದು ಆಗ್ರಹಿಸಿ ಆಗಸ್ಟ್ 20ರಂದು ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ ನಾವು ಎಐಸಿ ವತಿಯಿಂದ ಹಮ್ಮಿಕೊಂಡಿದ್ವಿ. ಇದರಲ್ಲಿ ಮುಖ್ಯ ಉದ್ದೇಶ ಅಂದರೆ ಕಾರ್ಮಿಕರನ್ನ ಗುತ್ತಿಗೆ ಪದ್ಧತಿ ರದ್ದು ಮಾಡಬೇಕು ಮತ್ತು ಆಮೇಲೆ ಅವರಿಗೆ ಸಿಗತಕ್ಕಂಥ ಸೌಲಭ್ಯಗಳಲ್ಲಿ ವಂಚಿತ ಸುಮಾರು PF ಸರಿ ಒದಗಾಗ್ತಲ್ಲ, ಸಂಬಳ ಸರಿಗೆ ಆಗ್ತಲ್ಲ ಅವರಿಗೆ. ಆ ವಿಷಯವಾಗಿ ಆಮೇಲೆ ನೇರ ಪಾವತಿಯಲ್ಲಿ ತೊಗೊಂಡಿದ್ದಾರೆ ಪರ್ಮನೆಂಟ್ ಕಾಯಂ ಮಾಡಬೇಕು. ಈ ಕಾಯಂ ಮಾಡ್ಬೇಕಂತೇಳಿ ಒತ್ತಾಯಿಸಿ ಇನ್ನೂ ಹಲವಾರು ಬೇರೆ ಇಟ್ಕೊಂಡು ನಾವು ಇಲ್ಲಿ ಫ್ರೀಡಂ ಪಾರ್ಕ್ ಚಲೋ, ಬೆಂಗಳೂರು ಚಲೋ ಫ್ರೀಡಂ ಪಾರ್ಕ್ನಲ್ಲಿ 20ನೇ ತಾರೀಕು ಧರಣಿ ಇದ್ದರೆ ನಮ್ಮ ಪ್ರಥಮ ಕನ್ನಡ ಮತ್ತು ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ನಾವು ಒಂದು ಬೃಹತ್ ಮಟ್ಟದ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ವಿ. ಅದರ ಉದ್ದೇಶ ಏನಂತಂದರೆ ಇಡೀ ರಾಜ್ಯಾದ್ಯಂತ ಸ್ವಚ್ಛತಾ ಕಾರ್ಮಿಕರನ್ನ ಗುತ್ತಿಗೆ ಆಧಾರದ ಮೇಲೆ ಅಮಾನವೀಯವಾಗಿ ಬಿಡಿಸ್ಕೊಳ್ತಾ ಇದ್ದಾರೆ. ಆ ಒಂದು ಗುತ್ತಿಗೆ ಪದ್ಧತಿಯನ್ನು ಸಂಪೂರ್ಣವಾಗಿ ಸರ್ಕಾರ ರದ್ದು ಮಾಡಬೇಕು, ಎಲ್ಲರನ್ನೂ ಕೂಡ ನೇರ ಪಾವತಿ ಒಳಪಡಿಸಬೇಕು ಅನ್ನುವಂಥ ಬಹುಮುಖ್ಯವಾದ ಬೇಡಿಕೆಯನ್ನು ಇಟ್ಕೊಂಡು ನಾವು ನಮ್ಮ ಸಂಘಟನೆಯಿಂದ ಹೋರಾಟವನ್ನು ನಡೆಸ್ತಾ ಇದ್ದೀವಿ. ಈ ಒಂದು ಹೋರಾಟಕ್ಕೆ ಎಲ್ಲ ವರ್ಗದ ಕಾರ್ಮಿಕರು, ದಿನಗೂಲಿ ಕಾರ್ಮಿಕರಿಂದ ಹಿಡ್ಕೊಂಡು ಎಲ್ಲ ವರ್ಗದ ಗುತ್ತಿಗೆ ಪದ್ಧತಿ ಮೇಲೆ ಕೆಲಸ ಏನು ಮಾಡ್ತಿದ್ದಾರೆ ಎಲ್ಲ ಕಾರ್ಮಿಕರು ಕೂಡ ಭಾಗವಹಿಸಿ ಒಂದು ಹೋರಾಟವನ್ನು ಯಶಸ್ವಿಗೊಳಿಸಬೇಕು ಅನ್ನುವಂಥ ಮನವಿಯನ್ನು ಮಾಡೋಕ್ಕೋಸ್ಕರ ಈ ಒಂದು ಪ್ರೆಸ್ ಕಾನ್ಫರೆನ್ಸನ್ನು ನಾವು ನಡೆಸ್ತಾ ಇದ್ದೀವಿ. ನೀವು ಗಮನಿಸಿರ್ಬೋದು, ರಾಜ್ಯಾದ್ಯಂತ ಸಾವಿರಾರು ಜನ ಇವತ್ತೇನು ಗುತ್ತಿಗೆ ಪದ್ಧತಿಯಲ್ಲಿ ಕೆಲಸ ಮಾಡ್ತಾರೆ. ಗುತ್ತಿಗೆ ಪದ್ಧತಿಯಲ್ಲಿ ಕೆಲಸ ಮಾಡುವಂಥ ಕಾರ್ಮಿಕರ ಪರಿಸ್ಥಿತಿ ಏನಲ್ಲ, ಎಷ್ಟು ತಿಂಗಳಿಗೆ ಒಂದು ಸಾರಿ ವೇತನ ಕೊಡ್ತಾರೆ, ಅದು ಎಷ್ಟು ವೇತನ ಕೊಡ್ತಾರೆ, ವೇತನ ಕೊಡ್ಬೇಕಾದ್ರೆ ಅವ್ರು ಎಷ್ಟೆಲ್ಲ ಸತಾಯಿಸ್ತಾರ ಅನ್ನುವಂಥದ್ದನ್ನು ತಾವೆಲ್ಲ ನೋಡಿರ್ತೀವಿ. ನಾವು ಈ ಹಿಂದೆ ಜೀತ ಪದ್ಧತಿ ಅಂತೇಳಿದ್ವಿ. ಆ ಜೀತ ಪದ್ಧತಿ ಯಾವ ರೀತಿ ಇತ್ತು ಅದಕ್ಕಿಂತ ತಳಮಟ್ಟದಲ್ಲಿ ಈ ಗುತ್ತಿಗೆ ಪದ್ಧತಿ. ಈ ಸರ್ಕಾರಕ್ಕೆ ಏನಾದರೂ ಮಾನವೀಯತನದಿದ್ರೆ, ಆ ಸರ್ಕಾರ ನಡೆಸುವಂಥ ರಾಜಕಾರಣಿಗಳಾದರೂ ಮಾನವೀಯತನದಿತ್ತಂದರೆ ಈಗ ಗುತ್ತಿಗೆ ಪದ್ಧತಿ ಇರಬಾರ್ದು ಅನ್ನೋದು ನಮ್ಮ ಸಂಘಟನೆಯ ಮುಖ್ಯ ಉದ್ದೇಶ. ಇದರಿಂದ ಹೊರಗಡೆ ತಗೊಂಡು ಬಂದು ಸರ್ಕಾರನೇ ನಮಗೆ ನೇರ ವೇತನ ಕೊಡಬೇಕು ಅನ್ನುವಂಥ ಬೇಡಿಕೆಯನ್ನು ಇಟ್ಕೊಂಡು ನಾವು ಹೋರಾಟ ಮಾಡ್ತಾ ಇದ್ದೀವಿ. ಈ ಬಸ್ ಸ್ಟ್ಯಾಂಡಲ್ಲಿ ಸ್ವಚ್ಛಗೊಳಿಸೋ ಕಾರ್ಮಿಕರಿರ್ಬೋದು, ನೀರಾವರಿ ಇಲಾಖೆಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಕಾರ್ಮಿಕರು, ಹಲವಾರು ಇಲಾಖೆಯಲ್ಲಿ ತಗೊಳ್ತಾರೆ. ಗುತ್ತಿಗೆ ಅನ್ನುವಂಥದ್ದು ಒಟ್ಟಾರೆ ಒಂದು ಮಾತಲ್ಲಿ ಹೇಳ್ಬೋದು, ಗುತ್ತಿಗೆ ಅನ್ನುವಂಥದ್ದು ಭಾಳ ಅಮಾನವೀಯ, ಅದನ್ನು ಸಂಪೂರ್ಣವಾಗಿ ರದ್ದು ಮಾಡಬೇಕು. ಮತ್ತೇನೀಗ ಸರ್ಕಾರ ಈ ಕನಿಷ್ಠ ವೇತನವನ್ನು ಪರಿಷ್ಕರಣೆ ಮಾಡಿದೆ. ನಮ್ಮ ಹಲವಾರು ಸಂಘಟನೆಗಳೇನು ಕೇಂದ್ರ ಸರ್ಕಾರದಿಂದ ಮಾನ್ಯತೆ ಪಡೆದಿರ್ತಕ್ಕಂಥ ಸಂಘಟನೆಗಳಿವೆ. ಆ ಎಲ್ಲ ಸಂಘಟನೆಗಳು ದೊಡ್ಡ ಮಟ್ಟದ ಹೋರಾಟ ಮಾಡಿದ ಫಲವಾಗಿ ವೇತನವನ್ನು ಈ ವರ್ಷ ಪರಿಷ್ಕರಣೆ ಮಾಡಿದ್ದಾರೆ. ಸೊ ಅದನ್ನು ಕೂಡ ಇವತ್ತು ವಾಪಸ್ ತಕ್ಕನ್ನುವಂಥ ಆಲೋಚನೆಯಲ್ಲಿದೆ ಸರ್ಕಾರ ಅನ್ನುವಂಥದ್ದು ನಮ್ಮ ಗಮನಕ್ಕೆ ಬಂದಿದೆ. ಅದನ್ನು ಯಾವುದೇ ಕಾರಣಕ್ಕೂ ವಾಪಸ್ ತಕ್ಕಬಾರ್ದು. ವೇತನ ಪರಿಷ್ಕರಣೆಯನ್ನು ವಾಪಸ್ ತಕ್ಕನ್ನುವಂಥದ್ದು ಕಾನೂನು ಬಾಹಿರ. ನೀವು ಕಾನೂನು ಬಾಹಿರ ಚಟುವಟಿಕೆಯಲ್ಲಿ ಸರ್ಕಾರ ತೊಡಗಬಾರ್ದು. ಏನು ವೇತನ ಪರಿಷ್ಕರಣೆ ಇದೆ ಅದನ್ನು ಯಥಾವತ್ತಾಗಿ ಜಾರಿ ಮಾಡಬೇಕು. ಇಡೀ ರಾಜ್ಯಾದ್ಯಂತ ಸ್ವಚ್ಛತೆ ಕಾರ್ಮಿಕರಾಗಿ ಕೆಲಸ ಮಾಡ್ತಿರ್ತಕ್ಕಂಥ ಕಾರ್ಮಿಕರಿಗೆ ಕನಿಷ್ಠ 40,000ಕ್ಕಿಂತ ಹೆಚ್ಚಿನ ವೇತನವನ್ನು ಕೊಟ್ಟು ಅವರ ಜೀವನಕ್ಕೆ ಒಂದು ದಾರಿ ಮಾಡಿಕೊಡ್ಬೇಕು ಅನ್ನುವಂಥ ಬೇಡಿಕೆಯನ್ನು ಇಟ್ಕೊಂಡು ನಾವು ಹೋರಾಟ ಮಾಡ್ತಿದ್ದೀವಿ. ಈ ಹೋರಾಟದಲ್ಲಿ ಎಲ್ಲರೂ ಕೂಡ ಭಾಗವಹಿಸಬೇಕು ಅನ್ನುವಂಥ ಮನವಿ ಮಾಡೋಕ್ಕೋಸ್ಕರ ಈ ಪ್ರೆಸ್ ಕಾನ್ಫರೆನ್ಸ್ ಅನ್ನು ನಡೆಸಿದ್ದೀವಿ.